ಸಾಂದರ್ಭಿಕವಾಗಿ ರಾಜಕೀಯ ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಕೈ ಆಡಿಸ್ತಾರೆ. ಬಟ್ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಭಾವನೆ ನಿಜ. ಇದು ಒಕ್ಕೂಟ ಫೆಡರಲ್ ಸಿಸ್ಟಮ್ ಅಂದರೆ ಸರ್ವ ಜನಾಂಗ ನಾವಿರ್ತಕ್ಕಂಥದ್ದು ಒಂದಲ್ಲ ಅಲ್ವಾ? ಅದರಲ್ಲೇ ಬದುಕ್ತಾ ಇದ್ದೀವಿ. ಸ್ವಾತಂತ್ರ್ಯ ಅದಾಗಿದ್ದು ಹಂಗೆ ಆಗಿದೆ, ದೇಶನೂ ಇದೆ, ಯಾರನ್ನೂ ಎಲ್ಲೂ ಓಡಿಸೋಕ್ಕೂ ಸಾಧ್ಯ ಇಲ್ಲ, ಏನಿಲ್ಲ. ಆದರೆ ಸೂಕ್ಷ್ಮವಾಗಿ ಧರ್ಮದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ, ಪದ್ಧತಿಗಳ ವಿಚಾರ ಬಂದ ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ ಆಗುತ್ತೆ. ಇಲ್ಲಿ ಭಾನು ಮುಸ್ತಾಕ್ ಅವರು ಒಂದು ವ್ಯಕ್ತಿಯಾಗಿ ನಾವು ನೋಡೋ ಹಾಗಿಲ್ಲ. ಅವರಿಗೆ ಬಂದಿರತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯ ವಿಚಾರದಲ್ಲಿ ದಸರಾ ಒಂದು ನಾಡ ಹಬ್ಬನೂ ಆಗಿರೋದ್ರಿಂದ ದಸರಾದಲ್ಲಿ ನಾಡ ಹಬ್ಬಕ್ಕೆ ಇದು ಹಿಂದೂದ ದೇವತೆ ಆ ದೇವತೆ ಅನ್ನೋ ದೇವತೆ ಪ್ರಶ್ನೆ ಬರೋದಿಲ್ಲ. ಹಬ್ಬ, ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿರೋದ್ರಿಂದ ಇದನ್ನು ದೊಡ್ಡದು ಮಾಡೋ ಅಗತ್ಯ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ, ನಾನು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷನಾಗಿ, ಸಮಾಜವಾದದ ಹಿನ್ನೆಲೆಯಲ್ಲಿ ಸರ್ವರಿಗೂ ಒಂದೇ ರೀತಿಯ ಭಾವನೆ ಇರಬೇಕು ಅನ್ನೋದ್ರಿಂದ ತಪ್ಪಿಲ್ಲ. ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಮತ್ತು ಆಯಮ್ಮ ಎಲ್ಲಾದರೂ ಒಂದು ಕಡೆ ಮಾತಾಡ್ತಾ ಇದ್ರ ಬಗ್ಗೆ ಅಭಿಪ್ರಾಯಗಳು ಹೇಳಿದಾಗ ಅದರಲ್ಲಿ ಬೇಸರ ಆದರೆ ಮಾತಾಡ್ಬೋದೇ ಹೊರತು ಅದಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆನೇ, ತಗೊಳ್ಳೋದಕ್ಕೆ ಮುಂಚೆನೇ, ಅದನ್ನು ಇನಾಗರೇಷನ್ ಮುಗಿದ ಮುಂಚೆನೇ ಹೆಂಗೆ ಮಾಡಿದ್ರೆ ಹಿಂದೆ ಮಾಡಿಲ್ವರ? ಈಗ ನಿಸಾರ್ ಅಹಮದ್ ಅವರಿದ್ದರು, ಆಮೇಲೆ ಅಬ್ದುಲ್ ಕಲಾಂ ಅಂತವರು ಬೇರೆ ಬೇರೆ ಧರ್ಮದವರು ಅಧ್ಯಕ್ಷರಾಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗುವ ಸಾಧ್ಯತೆಗಳಿದೆ, ಇನ್ನೂ ಏನೇನೋ ಇದೆ. ಆಮೇಲೆ ದೇವಸ್ಥಾನಕ್ಕೆ ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು ಅಂತ ಏನಿಲ್ಲ. ಅವರವ್ರ ಧರ್ಮದ ಆಚರಣೆ ದೇವಸ್ಥಾನದಲ್ಲಿ ಮಾಡ್ತೀವಿ. ನಾನು ಹೋಗಿ ನನ್ನ ಭಕ್ತಿಯನ್ನು ತೋರಿಸೋದಕ್ಕೆ, ನಾನು ನಮಸ್ಕಾರ ಮಾಡೋದಕ್ಕೆ ಬೆಟ್ಟ ಹತ್ತಬಾರ್ದು, ಅದು ಮಾಡಬಾರ್ದು ಅಂತಕ್ಕಂಥದ್ದೆಲ್ಲ ಸಣ್ಣತನದ ಮಾತಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಇದನ್ನ ಇಲ್ಲಿಗೆ ಬಿಡಬೇಕು. ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಅದು ಸರಿ ಇದೆ. ಅವ್ರು ಹಿಂದೊಮ್ಮೆ ಕನ್ನಡದ ಬಗ್ಗೆ ಮಾತನಾಡಿದ್ದು ಬಹಳ ಚರ್ಚೆಗೆ, ಅಂದ್ರೆ ಭುವನೇಶ್ವರಿ ದೇವತೆ ಅಂತ ಮಾಡ್ಬಿಟ್ಟಿದ್ದೀರಿ ನೀವು, ಅರ್ಶನ ಕುಂಕುಮ ಹಾಕ್ಬಿಟ್ಟಿದ್ದೀರಿ. ಅದು ಒಂದು ನಾನು ಅದು ಪೂರ್ತಿ ಮಾತಾಡೋಕ್ಕೆ ಮುಂಚೆ ಯಾವ ಸಂದರ್ಭದಲ್ಲಿ ಯಾವ ಸಾಂದರ್ಭಿಕವಾಗಿ ಮಾತಾಡಿದಾರೋ ಪೂರ್ತಿ ಗೊತ್ತಿಲ್ಲ. ಮಾತಾಡುವ ವಾಕ್ಯ ಹಿಂದೆ ಮುಂದೆ ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾವ ಉದ್ದೇಶದಿಂದ ಹೇಳಿದಾರೋ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ಮಾತಾಡೋದಿಲ್ಲ. ಸರ್, ಈ ಧರ್ಮಸ್ಥಳದ ಪ್ರಕರಣವನ್ನು ಹೇಗೆ ನೋಡುತ್ತೆ ಸರ್ ಆಮ್ ಆದ್ಮಿ? ಇಲ್ಲ ಸರ್, ಧರ್ಮಸ್ಥಳ ಇದು ನಮ್ಮ ದೇಶದಲ್ಲಿ ಒಂದು ದೇವರನ್ನ ಧಾರ್ಮಿಕ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ಉರುಳು ಸೇವೆ ನಿಲ್ಲಿಸಬೇಕು ಅಂತ, ಮೂಢನಂಬಿಕೆ ನಿಲ್ಲಿಸಬೇಕು ಅಂತ ಯಾವುದೂ ಹಾಗೇ ಇಲ್ಲ. ಹಾಗಾಗಿ ಈಗ ನಾಸ್ತಿಕರು ಆಸ್ತಿಕರು ಅರ್ಧಂಬರ್ಧ ಇರ್ತಕ್ಕಂಥವ್ರು ನಮ್ಮಲ್ಲಿದ್ದೀವಿ. ಅದು ಯಾವುದೂ ಮುಖ್ಯ ಅಲ್ಲ, ಅವ್ರವ್ರಿಗೆ ಬಿಟ್ಬಿಡ್ಬೇಕಾಗಿದೆ. ಆದರೆ ಧರ್ಮಸ್ಥಳದಲ್ಲಿ 30 ವರ್ಷದ ಕಥೆ ಆಗಿರೋದ್ರಿಂದ ಸತ್ಯ ಎನ್ನುವುದು ಅಷ್ಟು ಸುಲಭನಾಗಿ ಸಿಕ್ಕದೇ ಇರೋದ್ರಿಂದ ಇದನ್ನಿಷ್ಟು ದೊಡ್ಡದು ಮಾಡೋದು ಅಗತ್ಯ ಇಲ್ಲ. ಇದು ಏನೋ ಈಗ ಒಂದು ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಹೆಗ್ಡೆಯವರು ಕೂಡ SIT ಒಪ್ಪಿ ನ್ಯಾಯ ಆಚೆಗೆ ಬರಲಿ ಅಂತ ಹೇಳಿರೋದ್ರಿಂದ ನಾನು ಅದನ್ನು ಹೇಳ್ತೀನಿ. ನ್ಯಾಯ ಆಚೆಗೆ ಬಂದುಬಿಡಲಿ. ಯಾರ್ದು ಸತ್ಯ, ಯಾರ್ದು ನಿಜ, ಬುರುಡೆ ನಿಜನೋ ಅದು ಅಲ್ಲ ಅನ್ನೋದು ಆಚೆ ಹೆಂಗೆ ಕೈ ಹಾಕ್ಬಿಟ್ಟಿದ್ದಾರೆ. ಕೈ ಹಾಕಿರುವಾಗ ಪೂರ್ತಿ ಹೊರಗಡೆ ಬಂದು ಸ್ವಚ್ಛ ಆಗಲಿ, ಶುದ್ಧ ಆಗಲಿ. ಸರ್, ಕೊನೆ ಪ್ರಶ್ನೆ. ವಿಷ್ಣುವರ್ಧನ್ ಸಮಾಧಿ ಇದ್ದ ಜಾಗವನ್ನು ಈಗ ಅರಣ್ಯ ಇಲಾಖೆ ವಾಪಸ್ ಪಡೆದಿದೆ. ಆದರೆ ಅದನ್ನು ಸಮಾಧಿಗೆ ಕೊಡಬೇಕು ಅಂತ ತಾವೇನಾದ್ರು ಆಗ್ರಹ ಮಾಡ್ತೀರಾ? ಏನು ಇಲ್ಲಿ ನೋಡಿ, ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಮಾತಾಡ್ತೀನಿ ನಾನು. ಭಾಳ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟ್ರು, ವೈಸ್ ಪ್ರೆಸಿಡೆಂಟು ಇಂಥವರು ದಿವಂಗತರಾದಾಗ ಅಂಥ ಜವಾಬ್ದಾರಿಯುತವಾದ ಜಾಗದಾಗಿಲ್ಲದೆ ಅವ್ರಿಗೊಂದು ಸ್ಥಾನಮಾನ ಗೌರವ ಸಿಕ್ಕೋದಕ್ಕೆ ಸ್ಮಶಾನ ಅಂತ ಹೇಳೋ ಬದಲು ಅದನ್ನೊಂದು ಜ್ಞಾಪಕಾರ್ಥಕವಾದ ಮಾಡಿದ್ದು. ಇಲ್ಲಿ ಕಲಾವಿದರಿಗೆ ಅಕಸ್ಮಾತ್ ಮಾಡೋದೇ ಇದ್ದರೆ ಒಂದು 10-15 ಎಕರೆ ತಗೊಂಡು ಸತ್ತವ್ರಿಗೆಲ್ಲರಿಗೂ ಕೊಡಬೇಕಾಗಿ ಬರುತ್ತೆ. ಆದರೆ ಕೆಲವ್ರಿಗೆ ಕೊಟ್ಟು ಕೆಲವ್ರಿಗೆ ಬಿಡೋದ್ರಲ್ಲೂ ಕೂಡ ಅರ್ಥ ಇಲ್ಲ ನನ್ನ ಲೆಕ್ಕದಲ್ಲಿ. ಆಗೋಗಿದೆ ಇವತ್ತಿನ ದಿವಸ. ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ವ್ಯಕ್ತಿಗಳು, ನಾವೇನು ಮಾತಾಡೋಂಗಿಲ್ಲ. ಅನಿವಾರ್ಯವಾಗಿ ಪುನೀತ್ದಾಯಿತು, ಇದಾಯಿತು. ವಿಷ್ಣುವರ್ಧನ್ಗೂ ಕೂಡ ಅವ್ರ ಮನೆಯವರೇ 5 ಎಕರೆ ಜಮೀನನ್ನು ತೊಗೊಂಡಿರುವಾಗ ಇದರಲ್ಲಿ ಎಲ್ಲಿ ಮೈಸೂರಿನಲ್ಲಿ ಮತ್ತೊಂದು ಇಲ್ಲೊಂದು ಸರ್ಕಾರದ ಜಾಗ, ಅಲ್ಲೊಂದು ಸರ್ಕಾರದ ಜಾಗ, ಇನ್ನೆಲ್ಲೋ ಒಂದು ಸರ್ಕಾರದ ಜಾಗ ಈ ಗೋಜಲು ಮಾಡಬೇಕಾದಿಲ್ಲ. ಇದು ಕೋರ್ಟ್ನಲ್ಲಿ ಅರಣ್ಯದ್ದಾದ್ರೆ ಅರಣ್ಯ ತೊಗೊಂಡ್ಬಿಡ್ಲಿ. ಈಗ ಆಗೋಗಿರೋದಾಗ ಮನೆಯವ್ರನ್ನ ಕೇಳ್ಬಿಟ್ಟು ಇಲ್ಲಿ ಬೇಕಾ ಅಲ್ಲಿ ಬೇಕಾ, ಅಲ್ದ್ರೆ ಅಲ್ಲೇದು ಬಿಟ್ಬಿಟ್ಟು ಇಲ್ಲಿ ತೊಗೊಂಡು, ಇಲ್ಲೇದು ಬಿಟ್ಬಿಟ್ಟು ಅಲ್ಲಿ ತೊಗೊಳ್ಳಿ. ಬಣ್ಣ ಹಾಕೊಂಡು ಇದೇನಾಯ್ತು, ರಾಜಕೀಯದಲ್ಲೇ ಬಣ್ಣ ಹಾಕಳದೆ ಭಾಳ ಜನ ಪಾತ್ರ ಮಾಡ್ತಿರೋರು ಇರೋದ್ರಿಂದ ನಾನು ಅಲ್ಲಿ ಪ್ರಯತ್ನ ಪಡೋಣ ಅಂತ ಟ್ರೈ ಮಾಡಿದೆ. ಅದು ಅಷ್ಟು ಸುಲಭ ಇಲ್ಲ. ಬಣ್ಣ ಹಾಕೊಂಡು ಪಾತ್ರ ಮಾಡೋದು ಸುಲಭ, ಬಣ್ಣ ಹಾಕಳದೆ ಮಾಡೋದು ಕಷ್ಟ. ನೀವು ಹೇಳ್ದಂಗೆ ಸತ್ಯ ಇದೆ. ರಾಜಕೀಯದಲ್ಲೂ ನಾನು ಸಕ್ರಿಯವಾಗಿದ್ರೂ ಕೂಡ ವೃತ್ತಿ ರಾಜಕಾರಣಿಯಾಗಿಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ರಾಜಕಾರಣ ವೃತ್ತಿ ಆಗೋಗಿದೆ. ವೃತ್ತಿ ಆಗಬಾರ್ದು. ವೃತ್ತಿ ಏನು ಅಂದರೆ ನಮ್ಮ ಬದುಕಿಗೋಸ್ಕರ ಏನಾದರೂ ವೃತ್ತಿ ಮಾಡಿ ಇದನ್ನು ಹವ್ಯಾಸವಾಗಿ ಸಮಾಜ ಸೇವೆ ಅಂತ ಮಾಡಬೇಕಾಗಿತ್ತು, ಪ್ರಜೆಗಳ ಸೇವೆ ಮಾಡಬೇಕಾಗಿತ್ತು. ದುರಂತ
ಸಂವಿಧಾನದ ಹೆಸರಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ದಾರಿ ತಪ್ಪು ಹೋಗಿದ್ದೀವಿ. ಬಹುತೇಕ ಎಲ್ಲ ಪಕ್ಷಗಳು ಹಾಗೆ ಆಗಿದೆ. ನಮ್ಮ ಪಕ್ಷದಲ್ಲಿ ಎಲ್ಲೋ ಒಂದು ಸ್ವಲ್ಪ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಮಾಡಿದ ರೀತಿ ನೋಡಿ ಅದನ್ನು ಆಸೆಪಟ್ಟು ನಾನು ಇಲ್ಲೂ ಅದನ್ನು ಬೆಳೆಸೋಣ ಅಂತ ಪ್ರಯತ್ನ. ಸಾಂದರ್ಭಿಕವಾಗಿ ರಾಜಕೀಯ ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಕೈ ಆಡಿಸ್ತಾರೆ. ಬಟ್ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಭಾವನೆ ನಿಜ. ಇದು ಒಕ್ಕೂಟ ಫೆಡರಲ್ ಸಿಸ್ಟಮ್ ಅಂದರೆ ಸರ್ವ ಜನಾಂಗ ನಾವಿರ್ತಕ್ಕಂಥದ್ದು ಒಂದಲ್ಲ ಅಲ್ವಾ. ಅದರಲ್ಲೇ ಬದುಕ್ತಾ ಇದ್ದೀವಿ. ಸ್ವಾತಂತ್ರ್ಯ ಅದಾಗಿದ್ದು ಹಂಗೆ ಆಗಿದೆ, ದೇಶನೂ ಇದೆ. ಯಾರನ್ನೂ ಎಲ್ಲೂ ಓಡಿಸೋಕ್ಕೂ ಸಾಧ್ಯ ಇಲ್ಲ, ಏನಿಲ್ಲ. ಆದರೆ ಸೂಕ್ಷ್ಮವಾಗಿ ಧರ್ಮದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ, ಪದ್ಧತಿಗಳ ವಿಚಾರ ಬಂದಾಗ ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ ಆಗುತ್ತೆ. ಇಲ್ಲಿ ಭಾನು ಮುಸ್ತಾಕ್ ಅವರು ಒಂದು ವ್ಯಕ್ತಿಯಾಗಿ ನಾವು ನೋಡೋ ಹಾಗಿಲ್ಲ. ಅವರಿಗೆ ಬಂದಿರತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯ ವಿಚಾರದಲ್ಲಿ ದಸರಾ ಒಂದು ನಾಡ ಹಬ್ಬನೂ ಆಗಿರೋದ್ರಿಂದ ದಸರಾದಲ್ಲಿ ನಾಡ ಹಬ್ಬಕ್ಕೆ ಇದು ಹಿಂದೂದ ದೇವತೆ ಆ ದೇವತೆ ಅನ್ನೋ ದೇವತೆ ಪ್ರಶ್ನೆ ಬರೋದಿಲ್ಲ. ಹಬ್ಬ, ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿರೋದ್ರಿಂದ ಇದನ್ನು ದೊಡ್ಡದು ಮಾಡೋ ಅಗತ್ಯ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ, ನಾನು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷನಾಗಿ, ಸಮಾಜವಾದದ ಹಿನ್ನೆಲೆಯಲ್ಲಿ ಸರ್ವರಿಗೂ ಒಂದೇ ರೀತಿಯ ಭಾವನೆ ಇರಬೇಕು ಅನ್ನೋದ್ರಿಂದ ತಪ್ಪಿಲ್ಲ. ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಮತ್ತು ಆಯಮ್ಮ ಎಲ್ಲಾದರೂ ಒಂದು ಕಡೆ ಮಾತಾಡ್ತಾ ಇದ್ರ ಬಗ್ಗೆ ಅಭಿಪ್ರಾಯಗಳು ಹೇಳಿದಾಗ ಅದರಲ್ಲಿ ಬೇಸರ ಆದರೆ ಮಾತಾಡ್ಬೋದೇ ಹೊರತು ಅದಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆನೇ, ತಗೊಳ್ಳೋದಕ್ಕೆ ಮುಂಚೆನೇ, ಅದನ್ನು ಇನಾಗರೇಷನ್ ಮುಡಿದ ಮುಂಚೆನೇ ಹೆಂಗೆ ಮಾಡಿದ್ರೆ ಹಿಂದೆ ಮಾಡಿಲ್ವರ. ಈಗ ನಿಸಾರ್ ಅಹಮದ್ ಅವರಿದ್ದರು, ಆಮೇಲೆ ಅಬ್ದುಲ್ ಕಲಾಂ ಅಂತವರು ಬೇರೆ ಬೇರೆ ಧರ್ಮದವರು ಅಧ್ಯಕ್ಷರಾಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗುವ ಸಾಧ್ಯತೆಗಳಿದೆ, ಇನ್ನೂ ಏನೇನೋ ಇದೆ. ಆಮೇಲೆ ದೇವಸ್ಥಾನಕ್ಕೆ ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು ಅಂತ ಏನಿಲ್ಲ. ಅವರವ್ರ ಧರ್ಮದ ಆಚರಣೆ ದೇವಸ್ಥಾನದಲ್ಲಿ ಮಾಡ್ತೀವಿ. ನಾನು ಹೋಗಿ ನನ್ನ ಭಕ್ತಿಯನ್ನು ತೋರಿಸೋದಕ್ಕೆ, ನಾನು ನಮಸ್ಕಾರ ಮಾಡೋದಕ್ಕೆ ಬೆಟ್ಟ ಹತ್ತಬಾರ್ದು, ಅದು ಮಾಡಬಾರ್ದು ಅಂತಕ್ಕಂಥದ್ದೆಲ್ಲ ಸಣ್ಣತನದ ಮಾತಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಇದನ್ನ ಇಲ್ಲಿಗೆ ಬಿಡಬೇಕು. ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಅದು ಸರಿ ಇದೆ. ಅವ್ರು ಹಿಂದೊಮ್ಮೆ ಕನ್ನಡದ ಬಗ್ಗೆ ಮಾತನಾಡಿದ್ದು ಭಾಳ ಚರ್ಚೆಗೆ, ಅಂದರೆ ಭುವನೇಶ್ವರಿ ದೇವತೆ ಅಂತ ಮಾಡಿಬಿಟ್ಟಿದ್ದೀರಿ ನೀವು, ಅರ್ಶಿನ ಕುಂಕುಮ ಹಾಕ್ಬಿಟ್ಟಿದ್ದೀರಿ. ಅದು ಒಂದು ನಾನು ಅದು ಪೂರ್ತಿ ಮಾತಾಡೋಕ್ಕೆ ಮುಂಚೆ ಯಾವ ಸಂದರ್ಭದಲ್ಲಿ ಯಾವ ಸಾಂದರ್ಭಿಕವಾಗಿ ಮಾತಾಡಿದಾರೋ ಪೂರ್ತಿ ಗೊತ್ತಿಲ್ಲ. ಮಾತಾಡುವ ವಾಕ್ಯ ಹಿಂದೆ ಮುಂದೆ ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾವ ಉದ್ದೇಶದಿಂದ ಹೇಳಿದಾರೋ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ಮಾತಾಡೋದಿಲ್ಲ. ಸರ್, ಈ ಧರ್ಮಸ್ಥಳದ ಪ್ರಕರಣವನ್ನು ಹೇಗೆ ನೋಡುತ್ತೆ ಸರ್ ಆಮ್ ಆದ್ಮಿ? ಇಲ್ಲ ಸರ್, ಧರ್ಮಸ್ಥಳ ಇದು ನಮ್ಮ ದೇಶದಲ್ಲಿ ಒಂದು ದೇವ್ರನ್ನ ಧಾರ್ಮಿಕ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ಉರುಳು ಸೇವೆ ನಿಲ್ಲಿಸಬೇಕು ಅಂದು, ಮೂಢನಂಬಿಕೆ ನಿಲ್ಲಿಸಬೇಕು ಅಂತ ಯಾವುದೂ ಹಾಗೇ ಇಲ್ಲ. ಹಾಗಾಗಿ ಈಗ ನಾಸ್ತಿಕರು ಆಸ್ತಿಕರು ಅರ್ಧಂಬರ್ಧ ಇರ್ತಕ್ಕಂಥವ್ರು ನಮ್ಮಲ್ಲಿದ್ದೀವಿ. ಅದು ಯಾವುದೂ ಮುಖ್ಯ ಅಲ್ಲ, ಅವರವರಿಗೆ ಬಿಟ್ಬಿಡ್ಬೇಕಾಗಿದೆ. ಆದರೆ ಧರ್ಮಸ್ಥಳದಲ್ಲಿ 30 ವರ್ಷದ ಕಥೆ ಆಗಿರೋದ್ರಿಂದ ಸತ್ಯ ಎನ್ನುವುದು ಅಷ್ಟು ಸುಲಭನಾಗಿ ಸಿಕ್ಕದೇ ಇರೋದ್ರಿಂದ ಇದನ್ನಿಷ್ಟು ದೊಡ್ಡದು ಮಾಡೋದು ಅಗತ್ಯ ಇಲ್ಲ. ಇದು ಏನೋ ಈಗ ಒಂದು ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಹೆಗ್ಡೆಯವರು ಕೂಡ SITಯನ್ನು ಒಪ್ಪಿ ನ್ಯಾಯ ಆಚೆಗೆ ಬರಲಿ ಅಂತ ಹೇಳಿರೋದ್ರಿಂದ ನಾನು ಅದನ್ನು ಹೇಳ್ತೀನಿ. ನ್ಯಾಯ ಆಚೆಗೆ ಬಂದುಬಿಡಲಿ. ಯಾರ್ದು ಸತ್ಯ, ಯಾರ್ದು ನಿಜ, ಬುರುಡೆ ನಿಜನೋ ಅದು ಅಲ್ಲ ಅನ್ನೋದು ಆಚೆ ಹೆಂಗೆ ಕೈ ಹಾಕ್ಬಿಟ್ಟಿದ್ದಾರೆ. ಕೈ ಹಾಕಿರುವಾಗ ಪೂರ್ತಿ ಹೊರಗಡೆ ಬಂದು ಸ್ವಚ್ಛ ಆಗಲಿ, ಶುದ್ಧ ಆಗಲಿ. ಸರ್, ಕೊನೆ ಪ್ರಶ್ನೆ. ವಿಷ್ಣುವರ್ಧನ್ ಸಮಾಧಿ ಇದ್ದ ಜಾಗವನ್ನು ಈಗ ಅರಣ್ಯ ಇಲಾಖೆ ವಾಪಸ್ ಪಡೆದಿದೆ. ಆದರೆ ಅದನ್ನು ಸಮಾಧಿಗೆ ಕೊಡಬೇಕು ಅಂತ ತಾವೇನಾದ್ರು ಆಗ್ರಹ ಮಾಡ್ತೀರಾ? ಏನು ಇಲ್ಲಿ ನೋಡಿ, ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಮಾತಾಡ್ತೀನಿ ನಾನು. ಭಾಳ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟ್ರು, ವೈಸ್ ಪ್ರೆಸಿಡೆಂಟು ಇಂಥವರು ದಿವಂಗತರಾದಾಗ ಅಂಥ ಜವಾಬ್ದಾರಿಯುತವಾದ ಜಾಗದಾಗಿಲ್ಲದೆ ಅವ್ರಿಗೊಂದು ಸ್ಥಾನಮಾನ ಗೌರವ ಸಿಕ್ಕೋದಕ್ಕೆ ಸ್ಮಶಾನ ಅಂತ ಹೇಳೋ ಬದಲು ಅದನ್ನೊಂದು ಜ್ಞಾಪಕಾರ್ಥಕವಾದ ಮಾಡಿದ್ದು. ಇಲ್ಲಿ ಕಲಾವಿದರಿಗೆ ಅಕಸ್ಮಾತ್ ಮಾಡೋದೇ ಇದ್ದರೆ ಒಂದು 10-15 ಎಕರೆ ತಗೊಂಡು ಸತ್ತವ್ರಿಗೆಲ್ಲರಿಗೂ ಕೊಡಬೇಕಾಗಿ ಬರುತ್ತೆ. ಆದರೆ ಕೆಲವ್ರಿಗೆ ಕೊಟ್ಟು ಕೆಲವ್ರಿಗೆ ಬಿಡೋದ್ರಲ್ಲೂ ಕೂಡ ಅರ್ಥ ಇಲ್ಲ ನನ್ನ ಲೆಕ್ಕದಲ್ಲಿ. ಆಗೋಗಿದೆ ಇವತ್ತಿನ ದಿವಸ. ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ವ್ಯಕ್ತಿಗಳು, ನಾವೇನು ಮಾತಾಡೋಂಗಿಲ್ಲ. ಅನಿವಾರ್ಯವಾಗಿ ಪುನೀತ್ದಾಯಿತು, ಇದಾಯಿತು. ವಿಷ್ಣುವರ್ಧನ್ಗೂ ಕೂಡ ಅವ್ರ ಮನೆಯವರೇ 5 ಎಕರೆ ಜಮೀನನ್ನು ತೊಗೊಂಡಿರುವಾಗ ಇದರಲ್ಲಿ ಎಲ್ಲಿ ಮೈಸೂರಿನಲ್ಲಿ ಮತ್ತೊಂದು ಇಲ್ಲೊಂದು ಸರ್ಕಾರದ ಜಾಗ, ಅಲ್ಲೊಂದು ಸರ್ಕಾರದ ಜಾಗ, ಇನ್ನೆಲ್ಲೋ ಒಂದು ಸರ್ಕಾರದ ಜಾಗ ಈ ಗೋಜಲು ಮಾಡಬೇಕಾದಿಲ್ಲ. ಇದು ಕೋರ್ಟ್ನಲ್ಲಿ ಅರಣ್ಯದ್ದಾದ್ರೆ ಅರಣ್ಯ ತೊಗೊಂಡ್ಬಿಡ್ಲಿ. ಈಗ ಆಗೋಗಿರೋದಾಗ ಮನೆಯವ್ರನ್ನ ಕೇಳ್ಬಿಟ್ಟು ಇಲ್ಲಿ ಬೇಕಾ ಅಲ್ಲಿ ಬೇಕಾ, ಅಲ್ದ್ರೆ ಅಲ್ಲೇದು ಬಿಟ್ಬಿಟ್ಟು ಇಲ್ಲಿ ತೊಗೊಂಡು, ಇಲ್ಲೇದು ಬಿಟ್ಬಿಟ್ಟು ಅಲ್ಲಿ ತೊಗೊಳ್ಳಿ. ಬಣ್ಣ ಹಾಕೊಂಡು ಇದೇನಾಯ್ತು, ರಾಜಕೀಯದಲ್ಲೇ ಬಣ್ಣ ಹಾಕೊಳ್ಳದೆ ಭಾಳ ಜನ ಪಾತ್ರ ಮಾಡ್ತಿರೋರು ಇರೋದ್ರಿಂದ ನಾನು ಅಲ್ಲಿ ಪ್ರಯತ್ನ ಪಡೋಣ ಅಂತ ಟ್ರೈ ಮಾಡಿದೆ. ಅದು ಅಷ್ಟು ಸುಲಭ ಇಲ್ಲ. ಬಣ್ಣ ಹಾಕೊಂಡು ಪಾತ್ರ ಮಾಡೋದು ಸುಲಭ, ಬಣ್ಣ ಹಾಕೊಳ್ಳದೆ ಮಾಡೋದು ಕಷ್ಟ. ನೀವು ಹೇಳ್ದಂಗೆ ಸತ್ಯ ಇದೆ. ರಾಜಕೀಯದಲ್ಲೂ ನಾನು ಸಕ್ರಿಯವಾಗಿದ್ರೂ ಕೂಡ ವೃತ್ತಿ ರಾಜಕಾರಣಿಯಾಗಿಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ರಾಜಕಾರಣ ವೃತ್ತಿ ಆಗೋಗಿದೆ. ವೃತ್ತಿ ಆಗಬಾರ್ದು. ವೃತ್ತಿ ಏನು ಅಂದರೆ ನಮ್ಮ ಬದುಕಿಗೋಸ್ಕರ ಏನಾದರೂ ವೃತ್ತಿ ಮಾಡಿ ಇದನ್ನು ಹವ್ಯಾಸವಾಗಿ ಸಮಾಜ ಸೇವೆ ಅಂತ ಮಾಡಬೇಕಾಗಿತ್ತು, ಪ್ರಜೆಗಳ ಸೇವೆ ಮಾಡಬೇಕಾಗಿತ್ತು. ದುರಂತ
ಸಂವಿಧಾನದ ಹೆಸರಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ದಾರಿ ತಪ್ಪು ಹೋಗಿದ್ದೀವಿ. ಬಹುತೇಕ ಎಲ್ಲ ಪಕ್ಷಗಳು ಹಾಗೆ ಆಗಿದೆ. ನಮ್ಮ ಪಕ್ಷದಲ್ಲಿ ಎಲ್ಲೋ ಒಂದು ಸ್ವಲ್ಪ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಮಾಡಿದ ರೀತಿ ನೋಡಿ ಅದನ್ನು ಆಸೆಪಟ್ಟು ನಾನು ಇಲ್ಲೂ ಅದನ್ನು ಬೆಳೆಸೋಣ ಅಂತ ಪ್ರಯತ್ನ.